ನಮಸ್ಕಾರ ಫ್ರೆಂಡ್, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ. ಫ್ರೆಂಡ್, ಯಾಟಕಿರೋ ಶಿವರಾಜ್ಕುಮಾರ್ ನಿಮ್ಗೆ ಗೊತ್ತೇ ಇದೆ. ಯಾಟಕಿರೋ ಶಿವರಾಜ್ಕುಮಾರ್ ಅಮೆರಿಕಕ್ಕೆ ಹೋಗಿತ್ತು, ನಂತರ ಆರೋಗ್ಯ ಚೇತರಿಸಿಕೊಂಡು ನಮ್ಮ ಭಾರತ ದೇಶಕ್ಕೆ ಬಂದಿತ್ತು. ಮತ್ತು ಅದ್ಭುತವಾದಂಥ ಅಭಿಮಾನಿಗಳು ಎಲ್ಲ ಸ್ವಾಗತ ಕೋರಿತು. ಫ್ರೆಂಡ್, ಈಗ ಇತ್ತೀಚೆಗೆ ಅವರು ವಿಶ್ರಾಂತಿ ಪಡಿತಾ ಇದ್ದಾರೆ. ಏನು ಶಿವರಾಜ್ಕುಮಾರ್ ಅವರು ವಿಶ್ರಾಂತಿ ಪಡಿತಿರೋದು, ಸಾಕಷ್ಟು ಕಲಾವಿದರುಗಳು ಮನೆ ಹತ್ರ ಬಂದು ಎಲ್ಲ ಆರೋಗ್ಯ ವಿಚಾರಿಸ್ಕೊಂಡು ಹೋಗ್ತಾ ಇದ್ದಾರೆ. ಫ್ರೆಂಡ್, ಇತ್ತೀಚೆಗೆ ರೀಸೆಂಟಾಗಿ ಸುದೀಪ್ ಸರ್ ಆಗಿರ್ಬೋದು, ದರ್ಶನ್ ಅವರಾಗಿರ್ಬೋದು, ಸಾಕಷ್ಟು ಕಲಾವಿದರು ಬಂದು ಅಲ್ಲಿ ವಿಚಾರಿಸ್ಕೊಂಡು ಹೋಗ್ತಾರೆ. ಅವ್ರ ಫ್ರೆಂಡ್ಸ್ ಸರ್ಕಲ್ ಮತ್ತು ಫ್ಯಾಮಿಲಿ ಎಲ್ಲರೂ ಸಹ ಅವರು ಆರೋಗ್ಯ ವಿಚಾರಿಸ್ಕೊಂಡು ಹೋಗ್ತಾ ಇದ್ದಾರೆ. ಅದೇ ಥರ ನಮ್ಮ ರಾಜಕೀಯದಾದಂಥ ಕಾಂಗ್ರೆಸ್ ಉಪಮುಖ್ಯಮಂತ್ರಿ ಆದಂಥ ಡಿ.ಕೆ. ಶಿವಕುಮಾರ್ ಸರು ಯಾಟಕಿರೋ ಶಿವರಾಜ್ಕುಮಾರ್ ಹತ್ರ ಬಂದು ಯೋಗಕ್ಷೇಮ ಆರೋಗ್ಯ ಎಲ್ಲ ವಿಚಾರಿಸ್ಕೊಂಡು ಹೋಗಿದ್ದಾರೆ. ಮತ್ತು ಅವರು ಏನು ಶಿವರಾಜ್ಕುಮಾರ್ ಆರೋಗ್ಯ ಎಲ್ಲ ವಿಚಾರಿಸ್ಕೊಂಡು ಗೀತಕ್ಕ ಮತ್ತು ಶಿವರಾಜ್ಕುಮಾರ್ ಇಬ್ಬರು ಸಹ ಅಲ್ಲೇ ಇದ್ದಾರಂತೆ. ಅವರ ಆರೋಗ್ಯ ಎಲ್ಲ ವಿಚಾರಿಸ್ಕೊಂಡು ಅವ್ರಿಗೆ ಇನ್ನೂ ಆರೋಗ್ಯ ಚೇತರಿಸ್ಕೊಳ್ಳಿ ಅಂತ ಹೇಳಿ ಹೋಗಿದ್ದಾರೆ. ಫ್ರೆಂಡ್, ಈಗ ಸದ್ಯಕ್ಕೆ ಎಲ್ಲ ಕಲಾವಿದರು ಯಾಟಕಿರೋ ಶಿವರಾಜ್ಕುಮಾರ್ ಮನೆ ಹತ್ರ ಹೋಗಿ ಎಲ್ಲ ಆರೋಗ್ಯ ವಿಚಾರಿಸ್ಕೊಂಡು ಈಗ ಅವರು ಸಹ ಆರೋಗ್ಯ ಚೇತರಿಸ್ಕೊಂಡಿದ್ದಾರೆ. ಸಾಕಷ್ಟು ಮುಂಚೆನೇ ತಿಳಿಸಿದರು, ನಾನು ಯಾವುದೇ ಥರ ಇದ್ದರೂ ನಾನು ಡಬಲ್ ಆಗಿ ಇರ್ತೀನಿ. ಡ್ಯಾನ್ಸೇ ಆಗಿರಲಿ, ಫೈಟೇ ಆಗಲಿ, ಆ್ಯಕ್ಟಿಂಗೇ ಆಗಲಿ, ಇನ್ನು ಮುಂದೆ ನಾನು ಡಬಲ್ ಥರನೇ ನಾನು ಮಾಡ್ತೀನಿ ಅಂತ ತಿಳಿಸಿದ್ರು. ಅದೇ ಥರ ಈಗ ಬೇಗ ಗುಣಮುಖವಾಗಿ ಇದ್ದಾರೆ. ಪ್ರೂಫು ಅಮೆರಿಕದಲ್ಲಿದ್ದಾಗ ಚಿಕಿತ್ಸೆ ನಡೆದಾಗಲೇ ಅವರು ಒಂದು ವಿಡಿಯೋ ಕ್ಲಿಪ್ ಮಾಡಿಬಿಡೋರು, ಆಡೋದಾಗಲಿ, ಒಂದು ಆಚೆ ಕಡೆ ಹೋಗಿರೋದಾಗಲಿ. ಅದಕ್ಕೆ ನೀವು ತಿಳ್ಕೊಬೇಕು ಅವರು ಎಷ್ಟು ಧೈರ್ಯವಂತರು ಶಿವರಾಜ್ಕುಮಾರ್ ಅಂತ. ಯಾಕೆಂದರೆ ಅಷ್ಟು ಇದ್ದರೂ ಅವರು ಧೈರ್ಯವಾಗಿ ಫೇಸ್ ಮಾಡಿ ಅದನ್ನು ಗೆದ್ದು ಬಂದಿದ್ದಾರೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಅಷ್ಟು ಧೈರ್ಯ ಇದೆ ಶಿವರಾಜ್ಕುಮಾರ್. ಇವರು ಸಹ ಫುಲ್ಲು ಚೇತರಿಸ್ಕೊಂಡಿದ್ದಾರೆ. ಸದ್ಯಕ್ಕೆ ಅವರು 2 ತಿಂಗಳು ರೆಸ್ಟಲ್ಲಿ ಇದ್ದು ನಂತರ ನಾನು ಶೂಟಿಂಗ್ ಭಾಗಿಯಾಗ್ತೀನಿ ಅಂತ ತಿಳಿಸಿದ್ದಾರೆ. ಸಾಕಷ್ಟು ಪಿಕ್ಚರ್ಗಳೆಲ್ಲ ಅಲೊನ್ಸ್ ಆಗ್ತಾ ಇದ್ದಾವೆ, ನಿಮ್ಗೆ ಗೊತ್ತೇ ಇದೆ. ಇನ್ನು ಅವರು ಇತ್ತೀಚೆಗೆ ಸದ್ಯಕ್ಕೆ ಹೊಸ ಪಿಕ್ಚರ್ಗಳು ಅಲೌನ್ಸ್ ಆಗಿರೋ ನಮ್ಗೆ ಗೊತ್ತೇ ಇದೆ. ಆ್ಯಂಡ್ ಈ ಸದ್ಯಕ್ಕೆ ಅವರು ಶಿವರಾಜ್ಕುಮಾರ್ ಅವರು ವಿಶ್ರಾಂತಿ ಪಡಿತಾ ಇದ್ದಾರೆ. ಇನ್ನು ಕೆಲವೇ ತಿಂಗಳಲ್ಲಿ ನಾವು ಶೂಟಿಂಗ್ ಭಾಗಿಯಾಗ್ತೀನಿ ಅಂತ ಎಲ್ಲ ತಿಳಿಸಿದ್ದಾರೆ. ಇದೊಂಥರ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಸದ್ಯ ಆದಷ್ಟು ಶೂಟಿಂಗ್ಗೆ ಇವರು ಗುಣಮುಖ ಆಗಿ ಬಂದು ಶೂಟಿಂಗ್ ಮಾಡಲಿ ಅಂತ ನಾವು ಹಾರೈಸ್ತೀವಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇರ್ತೀನಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಇದೇ ಥರ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.